ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಷಣ್ಣವತಿ ಎಂಬಕ್ಷರೇಡ್ಯನು ಷಣ್ಣವತಿ ನಾಮದಲ್ಲಿ ಕರೆಸುತ, ತನ್ನವರು ಸದ್ಭಕ್ತಿಯಂ ಮಾಡುತಿಹ ಪುಣ್ಯಕರ್ಮವ ಸ್ವೀಕರಿಸಿ, ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯ ದೇವ ಭವಾಬ್ಧಿಪೋತ ಬಹುಪ್ರಕಾರದಲ್ಲಿ. ಪಿತೃಗಣ ಸಂಧಿಯ 9ನೆಯ ಈ ಪದ್ಯವನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಷಣ್ಣವತಿ ಅಂತ ಭಗವಂತ ಯಾಕೆ ಕರೆಸಿಕೊಳ್ತಾನೆ? ಅಕ್ಷರೇಡ್ಯ ಅಂದರೆ ಏನು? ಅಕ್ಷರಳು ಯಾರು? ಅವಳು ಯಾಕೆ ಅವನನ್ನು ಸ್ತೋತ್ರ ಮಾಡುತ್ತಾ ಇದ್ದಾಳೆ? ಅದು ಆ ವಿಶೇಷಣವನ್ನು ಇಲ್ಲಿ ಹೇಳಿದ್ದರ ವೈಶಿಷ್ಟ್ಯ ಏನು ಅನ್ನುವುದನ್ನೆಲ್ಲ ನಿನ್ನೆಯ ದಿನ ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ. ಇನ್ನೊಂದು ಅರ್ಥದಲ್ಲಿ ಭಗವಂತ ಷಣ್ಣವತಿ ಅಂತ ಕರೆಸಿಕೊಟ್ಟಾನೆ. 2 ಅರ್ಥಗಳನ್ನು ನೋಡಿದ್ರು. ಷಣ್ಣವತಿ ಅನ್ನುವಲ್ಲಿ 96 ರೂಪಗಳಿಂದ ಪೂಜೆಗೊಳ್ತಾನೆ, 96 ದಿನಗಳಲ್ಲಿ ತಾನು ಪೂಜೆಗೊಳ್ತಾನೆ. ಆದ್ದರಿಂದ ಭಗವಂತ ಷಣ್ಣವತಿ ಶಬ್ದವಾಚ್ಯ ಅನ್ನುವುದನ್ನು ನಾವು ಚಿಂತನೆ ಮಾಡಿದೆವು. ಇನ್ನೊಂದು ರೀತಿಯಲ್ಲಿ ಕೂಡ ಭಗವಂತ ಷಣ್ಣವತಿ ಅಂತ ಅನಿಸಿಕೊಳ್ತಾನೆ. ಒಂದು ವೇದ ಮಂತ್ರ ಏನು ಅಂದರೆ, ಚತುರ್ಭಿಸ್ಸಾಕಂ ನವತಿಂಚ ನಾಮಭಿಃ ಚಕ್ರನ್ನ ವೃತ್ತಂ ವ್ಯತಿಂಗ್ರವಿ ವಿಪತ್ ಅಂತ ಒಂದು ವೇದ ಮಂತ್ರ. ಚತುರ್ಭಿಸ್ಸಾಕಂ ನವತಿಂಚ ನಾಮಭಿಃ ಚಕ್ರನ್ನ ವೃತ್ತಂ ವ್ಯತಿಂಗ್ರವಿ ವಿಪತ್ ಅಂತ ಆ ವೇದ ಮಂತ್ರ. ಇದನ್ನೇ ವ್ಯಾಖ್ಯಾನ ಮಾಡ್ತಾರೆ ಆ ವೇದ ಮಂತ್ರ. ನೋಡ್ರಿ, ಸಕಲ ವೇದ ಉಪನಿಷತ್ತುಗಳು ಮಹಾಭಾರತ ಎಲ್ಲೆಲ್ಲಿದು ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಕೊಟ್ಟಿದ್ದಾರೆ ಜಗನ್ನಾಥದಾಸರು. ನೋಡಲಿಕ್ಕೆ ಕನ್ನಡ ಪದ್ಯ, ವಿಚಾರ ಮಾಡಿ ಅದನ್ನು ಚಿಂತನೆಗೆ ಇಟ್ಟುಕೊಂಡ್ರೆ ಒಂದೊಂದು ಪದ್ಯ 2 ದಿನ ಆದರೂ 3 ದಿನ ಆದರೂ ಬಗೆಹರಿಯಲ್ಲ. ಇನ್ನೂ ಹಾಗೆ ತೆಗೆದಾಗಿ ಅದು ಅಲ್ಲಿ ರತ್ನಗಳು, ಆ ತತ್ವ ರತ್ನಗಳು ಬರ್ತಾ ಇರ್ತವೆ. ಅದ್ಭುತವಾದ ಗ್ರಂಥ. ಅದೆಲ್ಲ ಹೇಳುವ ಉದ್ದೇಶ, ಇಂತಹ ಸಕಲ ತತ್ವಗಳನ್ನು ಸೇರಿಸಿ ವೇದ ಉಪನಿಷತ್ತುಗಳಲ್ಲಿ ಹೇಳಿದ, ಮಹಾಭಾರತ ಭಾಗವತಾದಿಗಳಲ್ಲಿ ಹೇಳಿದ ಅನೇಕ ತತ್ವಗಳನ್ನು ತಿಳಿಸುವ ಮಹಾಗ್ರಂಥ ಹರಿಕಥಾಮೃತಸಾರ ಅನ್ನುವುದು ನಮಗೆ ಅರ್ಥವಾಗಬೇಕು. ಏನದು ವೇದಾರ್ಥ ಅಂದರೆ, ಚತುರ್ಭಿಃ ಸಾಕಂ, ಮೂಲ ನಾರಾಯಣ ಭಗವಂತ ತಾನು ಸೃಷ್ಟಿ ಮಾಡಬೇಕು ಅಂತ ಬಯಸಿದಾಗ 4 ವ್ಯೂಹ ರೂಪಗಳನ್ನು ಹೊರಗೆ ಹಾಕಿದ. ಮೂಲ ನಾರಾಯಣ 4 ರೂಪಗಳನ್ನು ಹೊರಗೆ ಹಾಕಿದ. ಆ ಹೊರಗೆ ಹಾಕಿದ ರೂಪಗಳೇ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನತಕ್ಕಂತಹ 4 ರೂಪಗಳು. ಈ 4 ರೂಪಗಳಿಂದ ಕೂಡಿಕೊಂಡ ಭಗವಂತ ಜಗತ್ಸೃಷ್ಟಿಯನ್ನು ಮುಂದುವರಿಸಿದ. ಜಗತ್ಸೃಷ್ಟಿಯನ್ನು ಮುಂದುವರಿಸುವಾಗ ಭಗವಂತ 90 ಮಂದಿ ದೇವತೆಗಳನ್ನು ಸೃಷ್ಟಿ ಮಾಡಿದ ಅಂತದ್ದು ವೇದ. ನವತಿಂಚ ನಾಮಭಿಃ, 90 ಜನ ದೇವತೆಗಳು. 90 ಜನ ದೇವತೆಗಳು ಅಂದರೆ ನಾಮಭಿಃ, ತನ್ನದೇ ಹೆಸರು ಆ 90 ದೇವತೆಗಳಿಗೆ ಕೊಟ್ಟ. ಚತುರ್ಭಿಃ ಸಾಕಂ ನವತಿಂಚ ನಾಮಭಿಃ, 90 ಜನ ದೇವತೆಗಳು. ಅವರನ್ನು ಇಟ್ಟುಕೊಂಡು ಚಕ್ರನ್ನ ವೃತ್ತಂ, ಈ ಜಗಚ್ಚಕ್ರವನ್ನು ತಿರುಗಿಸ್ತಾ ಇದ್ದಾನೆ. ಈ ಜಗಚ್ಚಕ್ರ ಆ 90 ದೇವತೆಗಳಿಂದ ಕೂಡಿಕೊಂಡು ತಾನು 4 ಮೂಲ ರೂಪ, 4 ವ್ಯೂಹ ರೂಪ, 1 ಮೂಲ ರೂಪ, ಹೀಗೆ ಇದು 96 ಆಗ್ತದೆ. 90 ದೇವತೆಗಳು. ಯಾರವರು 90 ದೇವತೆಗಳು ಅಂದರೆ, ಪ್ರಧಾನವಾಗಿ ಮಹತ್ತತ್ವಾಭಿಮಾನಿಗಳಾಗಿರತಕ್ಕಂತಹ ಬ್ರಹ್ಮವಾಯುಗಳು, ನಂತರದಲ್ಲಿ ಅವರ ಹೆಂಡತಿಯರಾಗಿರತಕ್ಕಂತಹ ಭಾರತೀ ಸರಸ್ವತೀ ದೇವಿಯರು, ನಂತರದಲ್ಲಿ ಗರುಡಶೇಷರು, ನಂತರದಲ್ಲಿ ಸುಪರ್ಣಿ ವಾರುಣಿ ದೇವಿಯರು ಅವರ ಹೆಂಡತಿಯರು, ಇಂದ್ರ, ಕಾಮ, ಹೀಗೆ 8 ಜನ ಇಡುವಂಥ ಗುಂಪು. ನಂತರದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನತಕ್ಕಂತಹ ಪ್ರಧಾನ ವಾಯುಗಳು, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅನ್ನತಕ್ಕಂತಹ ಉಪವಾಯುಗಳು. ಹೀಗೆ ಪ್ರಧಾನ ವಾಯುಗಳು 5, ಉಪವಾಯುಗಳು 5, ಅದು 10 ಆ ಅಭಿಮಾನಿ ದೇವತೆಗಳು. ಮತ್ತು ಬುದ್ಧಿಯಭಿಮಾನಿಯಾಗಿರತಕ್ಕಂತಹ ಬೃಹಸ್ಪತಿ, 12 ಆದಿತ್ಯರು,
ಮರುದ್ಗಣಗಳು 90, ಮರುದ್ಗಣಗಳು 49, ವಿಶ್ವೇ ದೇವತೆಗಳು 10. ಹೀಗೆ ಈ 92 ದೇವತೆಗಳು, 49 ಮರುದ್ಗಣಗಳು, 10 ವಿಶ್ವೇ ದೇವತೆಗಳು, 12 ಆದಿತ್ಯರು, ಬೃಹಸ್ಪತಿ ಪ್ರಾಣಾಪಾನಾದಿ 10, ಇಂದ್ರಕಾಮ 2, ಸುಪರ್ಣಿ ವಾರುಣಿ 2, ಗರುಡಶೇಷರು 2, ಭಾರತೀ ಸರಸ್ವತಿ 1, ಬ್ರಹ್ಮವಾಯು 1, 92 ಆಯ್ತಿದು. ಈ 92 ಜನರನ್ನು ಚತುರ್ಭಿಸ್ಸಾಕಂ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನತಕ್ಕಂತಹ 4 ರೂಪದಿಂದ ಈ 92 ಜನ ದೇವತೆಗಳನ್ನು ಆ ತನ್ನದೇ ಆದ ಹೆಸರನ್ನು ಅವರಿಗೆ ಕೊಟ್ಟು ಆ ಹೆಸರಿನಿಂದ ಅವರಲ್ಲಿ ಇದ್ದು ಜಗತ್ತಿನ ಚಕ್ರವನ್ನು ತಿರುಗಿಸ್ತಾ ಇದ್ದಾನೆ ಭಗವಂತ ಅಂತ ಆ ವೇದ ಮಂತ್ರ ಹೇಳ್ತದೆ. ಹೀಗೆ 92 4 ರೂಪಗಳು 96 ರೂಪದಿಂದ ಭಗವಂತ ಜಗಚ್ಚಕ್ರವನ್ನು ತಿರುಗಿಸ್ತಾ ಇದ್ದಾನೆ. ಎಲ್ಲ ವ್ಯಾಪಾರಗಳನ್ನು ಆ ದೇವತೆಗಳಲ್ಲಿ ನಿಂತು ತಾನು 4 ರೂಪದಿಂದ ನಡೆಸುತ್ತಾ ಇದ್ದಾನೆ ಅಂತ ಆ ವೇದ ಮಂತ್ರ ಹೇಳ್ತದೆ. ಕಾರಣ ಭಗವಂತ ಷಣ್ಣವತಿ ಯಾಕೆ ಅನ್ನೋದು ಈಗ ಇನ್ನೊಂದು ಹೊಸ ಥರದಲ್ಲಿ ತೆರೆದುಕೊಳ್ತೀವಿ. 92 ದೇವತೆಗಳಲ್ಲಿ ತಾನು 4 ರೂಪ ಪ್ರತ್ಯೇಕವಾಗಿ, ಈ 96 ರೂಪಗಳಿಂದ ಮೂಲ ನಾರಾಯಣ ತಾನು ಜಗಚ್ಚಕ್ರವನ್ನು ತಿರುಗಿಸ್ತಾ ಇದ್ದಾನೆ. ಆದ್ದರಿಂದಾಗಿ ಭಗವಂತನನ್ನು ಷಣ್ಣವತಿ ಅಂತ ಕರೆಯುತ್ತಾರೆ. ನೋಡ್ರಿ, ಒಂದೊಂದು ಶಬ್ದ ಬಿಡಿಸ್ತಾ ಹೋದರೆ ಆಳಕ್ಕಿಳಿದ ಹಾಗೆಲ್ಲ ಮುತ್ತುರತ್ನಗಳು ಸಿಗ್ತಾ ಹೋಗ್ತದೆ. ಹರಿಕಥಾಮೃತ ಸಾರ ಇದು ಸಾಮಾನ್ಯ ಗ್ರಂಥ ಅಲ್ಲ, ಅದ್ಭುತವಾಗಿರತಕ್ಕಂತಹ ಗ್ರಂಥ. ಸಕಲ ಶಾಸ್ತ್ರಗಳನ್ನು ಚೆನ್ನಾಗಿ ಅವಲೋಕನ ಮಾಡಿ ನಿರಂತರ ಶಾಸ್ತ್ರಾರ್ಥಗಳನ್ನು ಚಿಂತನೆ ಮಾಡಿ ಈ ಗ್ರಂಥವನ್ನು ದಾಸರು ಭಗವದನುಗ್ರಹಕ್ಕೆ ಪಾತ್ರರಾಗಿ ಭಗವದನುಗ್ರಹದಿಂದ ಕೊಟ್ಟಿರತಕ್ಕಂತಹ ಗ್ರಂಥ ಇದು. ಸುಮ್ಮನೆ ತಾವು ಕಲ್ಪಿಸಿ ಏನೋ ತಾವು ಬರೆದದ್ದಲ್ಲ, ಭಗವದನುಗ್ರಹದಿಂದ ಹೊಳೆದದ್ದನ್ನು. ಅದಕ್ಕೆ ಅವರು ಹೇಳುವಾಗ ಅಂತಾರೆ, ಗುರುಗಳ ಕರುಣದಿಂದ ಪನಿತು ಪೇಳುವೆ ಅಂತ. ಗುರುಗಳು ಅನುಗ್ರಹಿಸಿ, ಗುರುವಂತರ್ಯಾಮಿಯಾದ ಭಗವಂತ ನನಗೆ ಅನುಗ್ರಹಿಸಿ ಅವನೇನು ನುಡಿಸಿದನೋ ಅದನ್ನು ನಾನು ಇಲ್ಲಿ ನುಡಿಯುತ್ತಾ ಇದ್ದೇನೆ ಹೊರತು ಇದು ನನ್ನ ಕೃತಿಯಲ್ಲ ಅನ್ನುವಂತೆ ಸ್ವಾಹಂಕಾರ ಖಂಡನೆ ಮಾಡಿಕೊಡ್ತಾರೆ ಅದಕ್ಕೆ ದಾಸರಾಯರು. ಅದು ಸ್ವಾಭಾವಿಕವೂ ಆಗಿದೆ. ಹಾಗೆ ಭಗವಂತನ ವಿಶೇಷವಾದ ಅನುಗ್ರಹ. ಈ ಮಾತುಗಳು ಬರಬೇಕಾದರೆ ನಿರಂತರ ಶಾಸ್ತ್ರಾರ್ಥಗಳ ಚಿಂತನೆ ಯಾರಿಗಿರ್ತದೋ ಅವರು ಇಂತಹ ಮಾತುಗಳನ್ನು ಮಾತನಾಡಬಹುದು. ಅವ್ರು ಮಾತನಾಡಿದ ಮಾತು ನಮಗೆ ಎಷ್ಟೋ ಅರ್ಥವಾಗದೆ ಕೂತ್ಕೊಂಡದು. ಅಂತಹ ನಿರಂತರ ಶಾಸ್ತ್ರಗಳನ್ನು ಅನುಭವಕ್ಕೆ ತಂದುಕೊಂಡಿರತಕ್ಕಂತಹ ಅನುಭಾವಿಗಳು, ಜ್ಞಾನಿಗಳು ಜಗನ್ನಾಥದಾಸರು. ಆದ್ದರಿಂದ ಇಷ್ಟೆಲ್ಲ ವಿಚಾರಗಳನ್ನು ತಲೆಯಲ್ಲಿಟ್ಟುಕೊಂಡು ಅವನನ್ನು ಷಣ್ಣವತಿ ಅಂತ ಕರೀತಾರೆ. ಭಗವಂತನನ್ನು ಷಣ್ಣವತಿ ನಾಮದಲ್ಲಿ ಕರೆಸುತ್ತಾ ತನ್ನವರು ಸದ್ಭಕ್ತಿಯಲ್ಲಿ ಮಾಡುತ್ತಿಹ ಪುಣ್ಯಕರ್ಮವ ಸ್ವೀಕರಿಸಿ. ತನ್ನವರು ಭಗವದ್ಭಕ್ತರಾಗಿರತಕ್ಕಂಥವ್ರು ಭಗವಂತ ಈ ರೀತಿಯಾಗಿ ಷಣ್ಣವತಿ ಶಬ್ದ ವಾಚ್ಯನಾಗಿದ್ದಾನೆ. 96 ರೂಪಗಳಿಂದ ಜಗತ್ತಿನ ಚಕ್ರವನ್ನೇ ತಿರುಗಿಸ್ತಾ ಇದ್ದಾನೆ. ಏನು ಅದ್ಭುತವಾದ ಭಗವಂತನ ಮಹಿಮೆ ಅಂತ ಭಗವಂತನ ಈ ಮಹಿಮಾಜ್ಞಾನ ಹೊಂದಿದವರಾಗಿ ಆರಾಧನೆ ಮಾಡುವರು. ಭಗವಂತನ ಜ್ಞಾನ ಇದ್ದರೆ ಭಗವಂತನಲ್ಲಿ ಭಕ್ತಿ ಬರ್ತದೆ. ಇಷ್ಟು ಅಪಾರವಾದ ಸಾಮರ್ಥ್ಯ ಭಗವಂತ ಈ 90 ದೇವತೆಗಳನ್ನು ಕೂಡಿಕೊಂಡು 90 ಹೆಸರುಗಳಿಂದ ತಾನೇ ಅವರಲ್ಲಿ ಇದ್ದು ಈ ಜಗಚ್ಚಕ್ರವನ್ನು ನಡೆಸ್ತಾ ಇದ್ದಾನಲ್ಲಪ್ಪ. ಏನು ಅದ್ಭುತವಾದ ವ್ಯಾಪಾರ ಭಗವಂತಂದು ಅಂತ ಜ್ಞಾನ ಬಂದಾಗ ಅವನಲ್ಲಿ ಭಕ್ತಿ ಬರ್ತದೆ ಅಲ್ವಾ. ಅದರಿಂದ ಸದ್ಭಕ್ತಿಯಂ ಅಂತಾರೆ. ಭಗವಂತನಲ್ಲಿ ಭಕ್ತಿ, ಭಕ್ತಿಯಿಂದ ಯಾರು ಮಾಡ್ತಾರೋ ಅದು ಪುಣ್ಯಕರ್ಮ ಆಗ್ತದೆ. ಆವಾಗ ಇದರ ಜೊತೆಯಲ್ಲಿ ಸದ್ಭಕ್ತಿಯಂ ತನ್ನವರು ಮಾಡುವ ಅನ್ನುವಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಾವು ಗೆಳೆಯಬೇಕು. ಈಗ ಇದು ಪಿತೃಗಣ ಸಂಧಿ, ಶ್ರಾದ್ದಾದಿ ವಿಚಾರಗಳು, ಶ್ರಾದ್ದದಲ್ಲಿ ಅನುಸಂಧಾನಗಳನ್ನು ಹೇಳ್ತಾ ಇದ್ದಾರೆ. ಈ ಭಗವಂತನ 96 ರೂಪಗಳ ಜೊತೆಯಲ್ಲಿ ನಾವು ಶ್ರಾದ್ದಕ್ಕಾಗಿ ಆಮಂತ್ರಿಸಿದ ಬ್ರಾಹ್ಮಣರಲ್ಲಿ ಕೂಡ ನಮಗೆ ಭಕ್ತಿ ಇರಬೇಕು. ಶ್ರಾದ್ದಕ್ಕಾಗಿ ಬ್ರಾಹ್ಮಣರನ್ನು ನಾವು ಆಮಂತ್ರಿಸ್ತೇವೆ. ಬ್ರಾಹ್ಮಣರನ್ನು ಆಮಂತ್ರಿಸಿದ ಮೇಲೆ ಬ್ರಾಹ್ಮಣರನ್ನು ಅಲಕ್ಷ್ಯ ಮಾಡಿದರೆ ಆ ಶ್ರಾದ್ದಘಾತವಾಗ್ತದೆ. ಯಾಕೆ? ಬ್ರಾಹ್ಮಣರಲ್ಲಿ ಭಗವಂತ ತಾನು ಸನ್ನಿಹಿತನಾಗಿದ್ದಾನೆ. ಅತಿಥಿ ದೇವೋ ಭವ. ನಾವು ಆತಿಥ್ಯಕ್ಕಾಗಿ ಅವರನ್ನು ಆಮಂತ್ರಿಸಿದ್ದೇವೆ. ಕಾರಣ ನಮ್ಮಿಂದ ಆಮಂತ್ರಿತರಾಗಿ ಬಂದಿದ್ದಾರೆ. ಒಂದರ್ಥದಲ್ಲಿ ಭಗವಂತ ತಾನು ಅಲ್ಲಿ ಅಂತರ್ಯಾಮಿಯಾಗಿದ್ದು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡುತ್ತಾ ಇದ್ದಾನೆ. ಬ್ರಾಹ್ಮಣರ ಭೋಜನ ಅಂದರೆ ಆ ಬ್ರಾಹ್ಮಣರಿಗೆ ಹಾಕುವ ಅನ್ನವನ್ನು ಭಗವಂತ ತಾನು ಸ್ವೀಕಾರ ಮಾಡ್ತಾರೆ. ಅಸ್ನಾತ್ಯನಂತಹ ಖಲು ತತ್ವ ಕೋವಿದೈಹಿ ಅಂತದ್ದು ಭಾಗವತ. ಜ್ಞಾನಿಗಳು ಊಟ ಮಾಡಿದರೆ ಭಗವಂತ ಸಾಕ್ಷಾತ್ ಅಲ್ಲಿ ಸ್ವೀಕಾರ ಮಾಡ್ತಾನಂತ, ಹೀಗೆ ಭಾಗವತ ಹೇಳ್ತದೆ. ಆದ್ದರಿಂದ ಬ್ರಾಹ್ಮಣರಿಗೆ ಮಾಡುವ ಆ ಎಲ್ಲ ಉಪಚಾರಗಳು ಕೂಡ
ಭಕ್ತಿಯಿಂದ ಇರಬೇಕು. ಇದು ಭಗವಂತನಲ್ಲಿ ಮಾಡುವ ಆರಾಧನೆ, ಭಗವಂತನಿಗೆ ಮಾಡುವ ಆರಾಧನೆ ಅನ್ನುವ ಅನುಸಂಧಾನದಲ್ಲಿ ಬ್ರಾಹ್ಮಣರನ್ನು ನಾವು ಆರಾಧಿಸಬೇಕು. ಚೆನ್ನಾಗಿ ತಿಳಿದ ಒಬ್ಬ ಬ್ರಾಹ್ಮಣ ವೇದ ಅಂತಾರೆ, ಯಾವತೀರ್ವೈ ದೇವತಾ ತಾ ಸರ್ವಾ ವೇದ ವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾದ್ ವೇದ ವಿದ್ಯೋ ಬ್ರಾಹ್ಮಣೇಭ್ಯೋ ದಿವೇ ದಿವೇ ನಮಸ್ಕುರ್ಯಾತ್ ನಾಶ್ಲೀಲಂ ಕೀರ್ತಯೇದೇತಾ ಏವ ದೇವತಾ ಪ್ರೀಣಾತಿ ಅಂತ ಸಾಧ್ಯಕಲ್ಪ ವೇದ ಮಂತ್ರವನ್ನು ಉದಾಹರಿಸ್ತದೆ. ಏನು ಇದರ ಅರ್ಥ ಅಂದರೆ, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡುವಾಗ ಹೇಳುವ ಮಾತು ಇದು. ಬ್ರಾಹ್ಮಣರಿಗೆ ಶ್ರಾದ್ದದಲ್ಲಿ ನಮಸ್ಕಾರ ಮಾಡುವಾಗ ಈ ಮಾತು ಸ್ಮರಣೆ ಮಾಡಿರಿ ಅಂತ ವೇದ ಮಂತ್ರವನ್ನು ಶ್ರಾದ್ದಕಲ್ಪದಲ್ಲಿ ಹಾಕಿದ್ದಾರೆ. ಏನದು ಶ್ರಾದ್ದ ಮಂತ್ರದ ಅರ್ಥ? ಆ ವೇದ ಮಂತ್ರ ಏನು ಹೇಳ್ತದೆ ಅಂದರೆ, ಯಾವತೀರ್ವೈ ದೇವತಾ, ವಾಂಗ್ಮಯ ಪ್ರಪಂಚದಲ್ಲಿ ವೇದಾದಿಗಳಲ್ಲಿ ದೇವತೆಗಳು ಅಂತ ಹೇಳ್ತಾರಲ್ಲ, ಭಗವಂತನ ಪರಿವಾರ ದೇವತೆಗಳು, ಭಗವಂತನನ್ನು ಉಪಾಸನೆ ಮಾಡಿ ಭಗವಂತನ ಸಾಕ್ಷಾತ್ಕರಿಸಿಕೊಂಡು ಅಪರೋಕ್ಷ ಜ್ಞಾನಿಗಳಾದ ದೇವತೆಗಳ ಸಮೂಹ ಅಂತ ಏನಿದೆಯೋ, ಆ ಸಮಗ್ರ ದೇವತೆಗಳು ಕೂಡ ಯಾವತೀ ದೇವತಾ, ಎಷ್ಟೆಲ್ಲ ದೇವತೆಗಳು ಅಂತಿದ್ದಾರೆ ಎಲ್ಲ ದೇವತೆಗಳು ಕೂಡ ಯಾವತೀರ್ವೈ ದೇವತಾ, ಅವರೆಲ್ಲ ಎಲ್ಲಿ ವಾಸ ಮಾಡಿರ್ತಾರೆ ಅಂದರೆ, ಯಾವತೀರ್ವೈ ದೇವತಾ ವೇದ ವಿಧಿ ಬ್ರಾಹ್ಮಣೇ ವಸಂತಿ, ವೇದಾಧ್ಯಯನ ಮಾಡಿದ ವೇದಾರ್ಥ ತಿಳಿದ ಬ್ರಾಹ್ಮಣನಲ್ಲಿ ವಾಸ ಮಾಡಿರ್ತಾರಂತೆ. ಎಲ್ಲ ದೇವತೆಗಳ ಸನ್ನಿಧಾನ ಎಲ್ಲಿರ್ತದೆ? ವೇದಾಧ್ಯಯನ ಮಾಡಿದ ವೇದಾರ್ಥಗಳನ್ನು ತಿಳಿದ ಬ್ರಾಹ್ಮಣನಲ್ಲಿ ಅವರೆಲ್ಲ ವಾಸ ಮಾಡ್ತಾರಂತೆ. ಯಾವತೀರ್ವೈ ದೇವತಾ ಅವರೆಲ್ಲರೂ ಕೂಡ ವೇದ ವಿಧಿ ಬ್ರಾಹ್ಮಣೇ ವಸಂತಿ, ವೇದವನ್ನು ತಿಳಿದಿರತಕ್ಕಂತಹ ವೇದಾಧ್ಯಯನ ಮಾಡಿದ ಬ್ರಾಹ್ಮಣನಲ್ಲಿ ಸನ್ನಿಹಿತರಾಗಿರ್ತಾರಂತೆ. ಆದ್ದರಿಂದ ಏನು ಮಾಡಬೇಕು? ನಾವು ಶ್ರಾದ್ದಕ್ಕೆ ಅಂತಹ ವೇದವೇತ್ತರಾದ ಬ್ರಾಹ್ಮಣರನ್ನು ಆಹ್ವಾನಿಸಿದ್ದೇವೆ. ಅದರಿಂದ ಅವರಿಗೆ ನಮಸ್ಕಾರ ಮಾಡಬೇಕು. ಹೇಗೆ ಮಾಡಬೇಕು? ಸಮಸ್ತ ದೇವತೆಗಳು ಇಲ್ಲಿ ವಾಸ ಮಾಡಿದ್ದಾರೆ ಅನ್ನೋ ಅನುಸಂಧಾನದಲ್ಲಿ, ಸಮಸ್ತ ದೇವತೆಗಳಂದರೆ ಆಯಾ ಹೆಸರಿನಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ. ಯಾವತೀರ್ವೈ ದೇವತಾ ತಾ ಸರ್ವೇ ವೇದವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್, ಅದನ್ನು ಏನು ಮಾಡಬೇಕು? ತಸ್ಮಾತ್ ವೇದವಿದ್ಭ್ಯೋ ಬ್ರಾಹ್ಮಣೇಭ್ಯೋ, ವೇದಾಧ್ಯಯನ ಮಾಡಿದ ಬ್ರಾಹ್ಮಣರನ್ನು ಆಮಂತ್ರಿಸಿರಿ, ವೇದಾರ್ಥ ತಿಳಿದ ಬ್ರಾಹ್ಮಣರನ್ನು ಶ್ರಾದ್ದದಲ್ಲಿ ಆಮಂತ್ರಿಸಿ, ವೇದವಿದ್ಭ್ಯೋ ಬ್ರಾಹ್ಮಣೇಭ್ಯೋ ದಿವೇ ದಿವೇ ನಮಸ್ಕುರ್ಯಾತ್, ಶ್ರಾದ್ದದ ದಿನ ವಿಶೇಷವಾಗಿ, ಉಳಿದ ಹೊತ್ತಿಗೆ ಅಪಮಾನ ಮಾಡಬೇಕು ಅಂತಲ್ಲ, ಆ ವೇದ ಅಂತದೆ ದಿವೇ ದಿವೇ ನಮಸ್ಕುರ್ಯಾತ್. ವೇದಾಧ್ಯಯನ ಮಾಡಿದ ಬ್ರಾಹ್ಮಣ ಎಲ್ಲಿ ಕಂಡ್ರೆ ಅಲ್ಲಿ ನಮಸ್ಕಾರ ಮಾಡಿರಿ, ಅವ್ರು ಎಲ್ಲಿ ಕಂಡ್ರೆ ಅಲ್ಲಿ ನಮಸ್ಕಾರ ಮಾಡಿರಿ, ಯಾವ ಕ್ಷಣಕ್ಕೆ ಕಂಡ್ರೆ ಅಲ್ಲಿ ನಮಸ್ಕಾರ ಮಾಡಿರಿ, ಯಾವ ದೇಶದಲ್ಲಿ ಆಗ್ಬೋದು, ಯಾವ ಕಾಲದಲ್ಲಿ ಆಗ್ಬೋದು, ಅವ್ರು ಕಂಡ್ರೆ ನಮಸ್ಕಾರ ಮಾಡಿರಿ. ದಿವೇ ದಿವೇ ನಮಸ್ಕುರ್ಯಾತ್. ಮತ್ತು ಇದರ ಬರೀ ನಮಸ್ಕಾರ ಮಾಡೋದು ಮಾತ್ರ ಅಲ್ಲ, ನಾಶ್ಲೀಲಂ ಕೀರ್ತಯೇತ್, ಆ ಬ್ರಾಹ್ಮಣರನ್ನು ಉದ್ದೇಶಿಸಿ ಕೆಟ್ಟ ಮಾತು ಮಾತಾಡಬೇಡ್ರಿ. ವೇದಾಧ್ಯಯನ ಮಾಡಿದ ಬ್ರಾಹ್ಮಣರು ಅವರ ವಿಷಯದಲ್ಲಿ ನ ಅಶ್ಲೀಲಂ ಕೀರ್ತಯೇತ್, ಕೆಟ್ಟ ಮಾತುಗಳನ್ನು ಮಾತನಾಡಬೇಡ್ರಿ. ನಾಶ್ಲೀಲಂ ಕೀರ್ತಯೇತ್ ಏತಾ ಏವ ದೇವತಾ ಪ್ರೀಣಾತಿ. ಹೀಗೆ ವೇದವೇತ್ತರಾದ ಬ್ರಾಹ್ಮಣರನ್ನು ನಮಸ್ಕಾರ ಮಾಡಿ ಗೌರವಿಸಿ ಅವರ ವಿಷಯದಲ್ಲಿ ಕೆಟ್ಟಗಳ ಮಾತುಗಳನ್ನು ಮಾತನಾಡದೆ ಹೋದರೆ ಏತಾ ಏವ ದೇವತಾ ಪ್ರೀಣಾತಿ, ಎಲ್ಲ ದೇವತೆಗಳು ಅಲ್ಲಿ ವಾಸವಾಗಿರ್ತಾರೆ. ಆದ್ದರಿಂದಾಗಿ ಆ ಬ್ರಾಹ್ಮಣನಿಗೆ ಕೊಡುವ ಗೌರವ ನಮಸ್ಕಾರ, ಅದರಿಂದ ಎಲ್ಲ ದೇವತೆಗಳು ಪ್ರೀತರಾಗ್ತಾರೆ. ಎಲ್ಲ ದೇವತೆಗಳನ್ನು ಪ್ರತ್ಯೇಕವಾಗಿ ಆರಾಧನೆ ಮಾಡಿ ಅವರನ್ನು ಸಂತೋಷಪಡಿಸೋದು ಸಾಧ್ಯ ಇಲ್ಲ ಅಲ್ವಾ? ಅದರಿಂದ ಕೋಟಿ ಕೋಟಿ ಸಂಖ್ಯಾಕರಾದ ದೇವತೆಗಳಿದ್ದಾರೆ, ಅವರನ್ನು ಪ್ರತ್ಯೇಕವಾಗಿ ಆರಾಧನೆ ಮಾಡಿ ಪೂಜೆ ಮಾಡಿ ಸಂತೋಷಪಡಿಸಲಿಕ್ಕಾಗಲ್ಲ. ಆದ್ದರಿಂದ ಸಮಸ್ತ ದೇವತೆಗಳು ಪ್ರೀತರಾಗಬೇಕಾದ್ರೆ ವೇದವಿಧಿ ಬ್ರಾಹ್ಮಣೇ ವಸಂತಿ, ವೇದಾಧ್ಯಯನ ಮಾಡಿದ ಬ್ರಾಹ್ಮಣನಲ್ಲಿ ಆ ಎಲ್ಲ ದೇವತೆಗಳಿದ್ದಾರೆ, ಅವನನ್ನು ನಮಸ್ಕಾರ ಮಾಡಿರಿ. ಕಂಡಲ್ಲಿ ನಮಸ್ಕಾರ ಮಾಡಿರಿ, ಅವನಿಗೆ ಕೆಟ್ಟ ಮಾತು ಮಾತಾಡಬೇಡ್ರಿ. ಏತಾ ಏವ ದೇವತಾ ಪ್ರೀಣಾತಿ, ಇಷ್ಟರಿಂದಲೇ ಸಮಸ್ತ ದೇವತೆಗಳು ಪ್ರೀತರಾಗುತ್ತಾರೆ ಅನ್ನುವ ಸಂದೇಶವನ್ನು ಆ ವೇದ ಮಂತ್ರ ಕೊಡ್ತಾ ಇದೆ. ಆದ್ದರಿಂದ ಸದ್ಭಕ್ತಿ ಮಾಡುತ್ತಿಹ ಪುಣ್ಯಕರ್ಮ ಅಂದರೆ, ನಾವು ಯಾವ ಶ್ರಾದ್ದದಲ್ಲಿ ಆ ವೇದವೇತ್ತರಾದ ಬ್ರಾಹ್ಮಣರನ್ನು ಆಮಂತ್ರಿಸಿದ್ದೇವೋ ಅವರಲ್ಲಿ ಭಕ್ತಿ ತೋರಬೇಕು. ಅದು ಭಗವಂತನಲ್ಲಿ ತೋರುವ ಭಕ್ತಿ ಆಗ್ತದೆ. ಬ್ರಾಹ್ಮಣರನ್ನು ತಿರಸ್ಕಾರ ಮಾಡಿ ಬ್ರಾಹ್ಮಣರಿಗೆ ಅಶ್ಲೀಲ ಮಾತುಗಳನ್ನು ಮಾತನಾಡ್ತಾ ನಾವು ಎಷ್ಟೇ ಶ್ರಾದ್ದಾದಿಗಳನ್ನು ಮಾಡಿದರೂ ಕೂಡ ಭಗವಂತ ಪ್ರೀತನಾಗಲ್ಲ. ಸಮಸ್ತ ದೇವತೆಗಳನ್ನು ಅವಮಾನ ಮಾಡಿ ನಾವು ಆರಾಧನೆ ಮಾಡ್ತೇವೆ, ಜನಾರ್ದನ ಸಮಾರಾಧನೆ ಶ್ರಾದ್ದ ಅಂದರೆ ಏನು ಅದಕ್ಕೆ ಅರ್ಥ ಇಲ್ಲ. ಕಾರಣ ಶ್ರಾದ್ದದಲ್ಲಿ ನಾವು ಗಮನ ಇಟ್ಟು ಭಕ್ತಿ ಮಾಡಬೇಕು. ಅದು ಯಾವುದು ಅಂದರೆ ದೇವತೆಗಳ ಸನ್ನಿಧಾನವುಳ್ಳ, ಭಗವಂತನ ಸನ್ನಿಧಾನವುಳ್ಳ ಆ ಬ್ರಾಹ್ಮಣನನ್ನು ಭಕ್ತಿಯಿಂದ ಆರಾಧನೆ ಮಾಡಬೇಕು. ಕಾಲು ತೊಳೆಯುವಾಗಿರಬಹುದು,
ಅವನಿಗೆ ಯಜ್ಞೋಪವೀತ ಗೋಪೀಚಂದನ ದಕ್ಷಿಣೆ ತಾಂಬೂಲಗಳನ್ನು ಕೊಡುವಾಗಿರ್ಬೋದು, ಅವನಿಗೆ ಊಟ ಮಾಡಿಸುವಾಗ ಆಗ್ಬೋದು. ಸಮಸ್ತ ದೇವತೆಗಳು ಇಲ್ಲಿ ಇದ್ದು ಆ ದೇವತೆಗಳ ಅಧಿಷ್ಠಾನದಲ್ಲಿ ಭಗವಂತ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪದಿಂದ ಭೋಜನ ಸ್ವೀಕಾರ ಮಾಡ್ತಾ ಇದ್ದಾನೆ. ಭಗವಂತ ಪ್ರೀತನಾಗಲು ಅನ್ನುವ ಅನುಸಂಧಾನ ನಮಗೆ ಆ ಬ್ರಾಹ್ಮಣರ ಸಮಾರಾಧನೆ ಮಾಡುವಾಗ ಇರಬೇಕು. ಕಾರಣ ಈ ರೀತಿಯಾಗಿ ಸದ್ಭಕ್ತಿಯಂ ಮಾಡು ದೇಹ ಪುಣ್ಯಕರ್ಮವ ಸ್ವೀಕರಿಸಿ, ಹೀಗೆ ಭಕ್ತಿಯಿಂದ ಮಾಡಿದಾಗ ಅದು ಪುಣ್ಯಕರ್ಮವಾಗ್ತದೆ, ಭಗವಂತ ಪ್ರೀತನಾಗಿದ್ದಾನೆ ಅನ್ನುವ ಅಭಿಪ್ರಾಯವನ್ನು ಇಲ್ಲಿ ಪದ್ಯದಲ್ಲಿ ಚಿಂತನೆಗೆ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಚಿಂತನೆ ಪದ್ಯದ್ದು ಮಾಡಬೇಕು. ನಾಳೆ ಮತ್ತೆ ಆ ಚಿಂತನೆಯನ್ನು ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.